ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಸ್ಯಾಂಡಲ್ವುಡ್ಗೆ ಗಾಯಕರಾಗಿ ಎಂಟ್ರಿ ಕೊಟ್ಟಿರುವ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿ ಬಿಗ್ ಬಾಸ್ ಸೀಸನ್ ಕನ್ನಡ 12ರ ಆಫರ್ ಬಂದಿದ್ದರೂ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ಯಾಕೆ ಅನ್ನೋದನ್ನ ಅವರೇ ಇದೀಗ ಹೇಳಿಕೊಂಡಿದ್ದಾರೆ. ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಪ್ರೋಮೋಗಳೆಲ್ಲವೂ ಸಖತ್ ಸೌಂಡ್ ಮಾಡುತ್ತಿದೆ. ಈ ಮಧ್ಯೆ ಯಾರೆಲ್ಲ ದೊಡ್ಡಮನೆ ಆಟಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಕುತೂಹಲ ಕಿರುತೆರೆ ವೀಕ್ಷಕರಲ್ಲಿದೆ. ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಕೂಡ ವೈರಲ್ ಆಗುತ್ತಿದ್ದು, ಈ ಪೈಕಿ ಬಾಳು ಬೆಳಗುಂದಿ ಅವರ ಹೆಸರು ಕೂಡ ಇದೆ. ಅದರಂತೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸುವಂತೆ ಅವರಿಗೆ ಆಫರ್ ಬಂದಿತ್ತಾದರೂ ಅವರು ತಿರಸ್ಕರಿಸಿದ್ದಾರೆ. ಯಾಕೆ ಎಂದು ನೋಡೋದಾದ್ರೆ, ನಟ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರ್ಯಾಟ್ ಸಿನಿಮಾದ ಗಂಗೆ ಹಾಡು ರಿಲೀಸ್ ಆಗಿದೆ. ಈ ಹಾಡನ್ನ ಬಾಳು ಬೆಳಗುಂದಿ ಅವರೇ ಬರೆದು ಹಾಡಿದ್ದಾರೆ. ಈ ವೇಳೆ ಬಿಗ್ ಬಾಸ್ಗೆ ಹೋಗ್ತೀರಾ, ಆಫರ್ ಬಂದಿದೆಯಾ ಎನ್ನುವುದರ ಬಗ್ಗೆ ಬಾಳು ಬೆಳಗುಂದಿ ಮಾತನಾಡಿದ್ದು, ಅದನ್ನ ಯಾವ ರೀತಿ ಹೇಳಬೇಕು ಅಂತ ನನಗೆ ನಿಜವಾಗಲೂ ಗೊತ್ತಿಲ್ಲ. ನನ್ನ ಕೆಲಸ ಕಾರ್ಯಗಳು ತುಂಬಾ ಇದೆ. ನನ್ನದೇ ಆದ ಒಂದು ಟೀಮ್ ಇದೆ. ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಎಲ್ಲರಿಗೂ ಸಮನಾಗಿ ನಾವು ಕೆಲಸಗಳನ್ನ ಮಾಡಬೇಕಾಗುತ್ತದೆ. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ. ನನಗೆ ಅದರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ಆದರೆ ಯಾವಾಗ ಏನು ಆಗುತ್ತದೆಯೋ ಗೊತ್ತಿಲ್ಲ. ಸದ್ಯಕ್ಕೆ ಆ ಬಗ್ಗೆ ಏನೂ ಇಲ್ಲ. ನನ್ನ ಕೆಲಸಗಳಲ್ಲಿ ನಾನು ಬ್ಯುಸಿ ಇದ್ದೇನೆ. ಅದರ ಬಗ್ಗೆ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಎಂದು ಮಾಧ್ಯಮಗಳಿಗೆ ಹೇಳಿಕೊಂಡಿದ್ದಾರೆ. ಇನ್ನು ಇವತ್ತಿನ ಮಟ್ಟಿಗೆ ಏನು ಹೇಳಂಗಿಲ್ಲ. ದೇವರು ಅದನ್ನು ಒದಗಿಸಿಕೊಟ್ಟಾಗ ನೋಡೋಣ. ಈ ವರ್ಷ ಆಫರ್ ಬಂದಿತ್ತು. ಕೆಲಸಗಳು ಇರೋದರಿಂದ ಅದನ್ನ ಮುಂದೂಡಿದ್ದೇನೆ. ಕಳೆದ ವರ್ಷ ನಾನು ಸರಿಗಮಪಗೆ ಬರುವುದಕ್ಕೂ ಮೊದಲು ಕೂಡ ಆಫರ್ ಬಂದಿತ್ತು. ಆದರೆ ನಾನು ಮಿಸ್ ಮಾಡಿಕೊಂಡೆ. ನಾನು ಬರಲ್ಲ ಅಂತ ಹೇಳಿದ ಮೇಲೆ ನಮ್ಮ ಹನುಮಂತಣ್ಣನಿಗೆ ಅವಕಾಶ ಸಿಕ್ಕಿತ್ತು. ಅವರು ಗೆದ್ದುಕೊಂಡು ಬಂದಿದ್ದು ನಮಗೆ ದೊಡ್ಡ ಖುಷಿ. ಅವರು ನಮ್ಮ ಊರು ಹಾವೇರಿಯವರು. ಅದು ತುಂಬಾ ಖುಷಿ ಪಡುವಂತಹ ವಿಚಾರ ಎಂದು ಬಾಳು ಬೆಳಗುಂದಿ ಅವರು ಹೇಳಿಕೊಂಡಿದ್ದಾರೆ. ಮತ್ತೆ ಇನ್ನು ಅವರ ಅವಕಾಶವನ್ನ ಮಿಸ್ ಮಾಡ್ಕೊಂಡಿದ್ದೆ ಹೇಗೆ ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ. ನಮ್ಮ ಕಡೆಯಿಂದ ಶೋಗೆ ತುಂಬಾ ರೆಸ್ಪೆಕ್ಟ್ ಇದೆ. ಆದರೆ ನನ್ನದೇ ಆದ ಒಂದು ಫ್ಯಾಮಿಲಿ ಟೀಮ್ ಇದೆ. ಇದನ್ನ ಬಿಟ್ಟು ಸದ್ಯಕ್ಕೆ ನಾನು ಬಿಗ್ ಬಾಸ್ಗೆ ಹೋಗೋದಕ್ಕೆ ಆಗಲ್ಲ ಎಂದರು ಬಾಳು ಬೆಳಗುಂದಿ. ಸೊ ಈ ಇನ್ಫಾರ್ಮೇಶನ್ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.